ರಾಯಲ್ ಎನ್ಫೀಲ್ಡ್ ಸೂಪರ್ ಮೀಟಿಯರ್ 650 ನೀವು ನೋಡಬಹುದು 650cc ಇಂಜಿನ್ ಅಲ್ಲಿ ಒಂದು ದೊಡ್ಡ ಕ್ರೂಸರ್ ಮಾಡಿಬಿಟ್ಟಿದ್ದಾನೆ. ಇದು ರಾಯಲ್ ಎನ್ಫೀಲ್ಡ್ ನ ಫ್ಲಾಗ್ಶಿಪ್ ವೆಹಿಕಲ್ ಅಂತ ಹೇಳ್ಬೋದು. ಇಂಟರ್ಸೆಪ್ಟರ್ 650 ಕಾಂಟಿನೆಂಟಲ್ GT 650 ಏನ್ ಇಂಜಿನ್ ಬರುತ್ತೆ ಸೇಮ್ ಇಂಜಿನ್, ಸೇಮ್ ಪವರ್ ಫಿಗರ್ಸ್ 47 bhp ಮತ್ತೆ 52 ನ್ಯೂಟನ್ ಮೀಟರ್ ಟಾರ್ಕ್. ಸೊ ಇವತ್ತು ಈ ಗಾಡಿ ಬಗ್ಗೆ ತಿಳ್ಕೊಳ್ಳೋಣ, ಈ ಗಾಡಿ ಓಡಿಸಕ್ಕೆ ಯಾವ ತರ ಫೀಲ್ ಇದೆ ಅನ್ನೋದು ನೋಡೋಣ. ವೆಲ್ಕಮ್ ಟು PK with Bikes ಯೂಟ್ಯೂಬ್ ಚಾನಲ್. ಈ ಗಾಡಿ ಬಂದು ಕ್ರೂಸರ್ ಸೆಗ್ಮೆಂಟ್ ಅಲ್ಲಿ ಬರುತ್ತೆ. ನೀವು ನೋಡಬಹುದು 300cc 400cc 500cc 600cc 700cc ಆದ್ರೂ ಈ ತರ ಒಂದು ಪ್ರಾಪರ್ ಕ್ರೂಸರ್ ನಿಮ್ಗೆ ಎಲ್ಲೂ ಸಿಗಲ್ಲ. ಹಾರ್ಲಿ ಡೇವಿಡ್ಸನ್ ಅಲ್ಲಿ ಬರುತ್ತೆ 750 ಇರ್ಬೋದು, ಐರನ್ 883 ಇರ್ಬೋದು, ಅದೆಲ್ಲ ಸ್ವಲ್ಪ ನಿಮ್ಗೆ ಕಾಸ್ಟ್ಲಿ ಬರುತ್ತೆ. ಇದು ನಿಮ್ಗೆ ಆನ್ ರೋಡ್ ಪ್ರೈಸ್ ಕರ್ನಾಟಕದಲ್ಲಿ ಆಲ್ಮೋಸ್ಟ್ 5 lakh ಇದೆ. ಮತ್ತೆ ನೀವು ಎಕ್ಸ್ಟ್ರಾ ಆಕ್ಸೆಸರೀಸ್ ಎಲ್ಲ ಹಾಕ್ಸ್ಕೊತೀನಿ ಅಂದ್ರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಇದಿರ್ಬೋದು, ಲೆಗ್ ಗಾರ್ಡ್ ಇರ್ಬೋದು, ಮತ್ತೆ ಇದು ಬಾಕ್ಸ್ ಹಾಕ್ಸಿದೀನಲ್ಲ ಈ ಬಾಕ್ಸೇ ಈ ಗಾಡಿಗೆ ಲುಕ್ಕು. ಬರೀ ಈ ಬಾಕ್ಸ್ಗೆನೆ 30,000 ಆಗುತ್ತೆ ನೀವೇನಾದ್ರೂ ಎಕ್ಸ್ಟ್ರಾ ಆಕ್ಸೆಸರೀಸ್ ಆಗಿ ಹಾಕ್ಸ್ಕೋಬೇಕು ಅಂದ್ರೆ. ಮತ್ತೆ ಈ ಬ್ಯಾಕ್ ರೆಸ್ಟ್ ಕೂಡ ಆಕ್ಸೆಸರೀಸ್, ಇದಕ್ಕೆ ಯಾವುದೇ ರೀತಿ ಬ್ಯಾಕ್ ರೆಸ್ಟ್ ಬರಲ್ಲ. ಒಂದ್ ಗುಡ್ ಥಿಂಗ್ ಏನು ಅಂದ್ರೆ ಆ ಕಡೆ ಹೋಲ್ಡ್ ಮಾಡೋದಕ್ಕೆ ಎರಡು ಕಡೆನೂ ಗ್ರ್ಯಾಬ್ ರೈಲ್ ಕೊಟ್ಟಿದ್ದಾನೆ. ಫಸ್ಟ್ ನಾನು ನಿಮ್ಗೆ ಕ್ರೂಸರ್ ಅಂದ್ರೆ ಏನು ಮತ್ತೆ ಈ ಗಾಡಿ ರೈಡಿಂಗ್ ಪೊಸಿಷನ್ ಯಾವ ತರ ಇರುತ್ತೆ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಈಗ. ಸೊ ನೀವು ನೋಡ್ಬೋದು ಈ ಗಾಡಿ ಈ ತರ ಕಾಣುತ್ತೆ ಸೈಡ್ ಇಂದ ಕ್ರೂಸರು. ಇದು ಫ್ಲಾಟ್ ಫುಟ್ ಮಾಡಿದಾಗ ನಿಮ್ಗೆ ಯಾವುದೇ ರೀತಿ ಫುಟ್ ರೆಸ್ಟ್ ಬರಲ್ಲ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಯಾವುದೇ ರೀತಿ ಫುಟ್ ರೆಸ್ಟ್ ಬರಲ್ಲ. ಫುಟ್ ರೆಸ್ಟ್ ಇದು ಸ್ವಲ್ಪ ಫಾರ್ವರ್ಡ್ ಇದೆ, ನೀವು ನೋಡ್ಬೋದು ಇಲ್ಲಿ ಈ ತರ ಹೋಗುತ್ತೆ ನಿಮ್ಮ ಲೆಗ್ ಪೊಸಿಷನ್, ಮತ್ತೆ ಹ್ಯಾಂಡ್ಲ್ ಬಾರ್ ಪೊಸಿಷನ್ ಈ ತರ ಇರುತ್ತೆ. ಸೊ ನೀವು ಈ ತರ ಕುತ್ಕೊಂಡು ಆರಾಮಾಗಿ ಹೈವೇನಲ್ಲಿ 100-120 ಲೆಕ್ಕನೇ ಇಲ್ದಂಗೆ ಹೋಗುತ್ತೆ ಇದು ಗಾಡಿ. ಬಿಕಾಸ್ ನಾನು ಆಗ್ಲೇ ಹೇಳ್ದಂಗೆ ಪವರ್ ಅಂತೂ ಸಖತ್ತಾಗಿದೆ. ಈ 650cc ಇಂಜಿನ್ ಇದೆಯಲ್ಲ ಅದಕ್ಕೇನೆ ಇದಕ್ಕೆ ಕಾಸ್ಟು. ಬರೀ ಇಂಜಿನ್ಗೆ ಕೊಡಬೇಕು ನೀವು ದುಡ್ಡನ್ನ, ಆ ಥರ ಇದೆ ಇಂಜಿನ್. ಇದು ಏನು ಫೀಲ್ ಕೊಡುತ್ತೆ, ಏನು ಗ್ರಂಟ್ ಇದೆ ಗೊತ್ತಾ ಇಂಜಿನಲ್ಲಿ. ನಾನು ಇದೊಂದೇ ಅಲ್ಲ ಗಾಡಿ ಓನ್ ಮಾಡಿರೋದು, ನನ್ನ ಹತ್ರ GT 650 ಕೂಡ ಇತ್ತು, ಅದರಲ್ಲೂ ಸೇಮ್ ಇಂಜಿನೇ ಬರೋದು. ನನ್ಗೆ ಅವಾಗ್ಲಿಂದನೂ 650cc ಇಂಜಿನ್ ಇಷ್ಟ. ಆಮೇಲೆ ಈ ಗಾಡಿಗೆ ನಾನು ಗುರ್ಸೇವಕ್ಕೆ ಎಕ್ಸಾಸ್ಟ್ ಹಾಕ್ಸಿದ್ದೀನಿ. ಇದಕ್ಕೆ ಡಬಲ್ ಎಕ್ಸಾಸ್ಟ್ ಬರುತ್ತೆ. ಆಲ್ಮೋಸ್ಟ್ 2ರಿಂದ ಇದು 26,000 ಆಯಿತು ನನಗೆ ಎಕ್ಸಾಸ್ಟ್ ಸೌಂಡ್ ಕೇಳಿಸ್ತೀನಿ ನೋಡಿ. ಈಗ ಇದು ಐಡ್ಲಿಂಗಲ್ಲಿ ಸೊ ನೀವು ನೋಡಿದ್ರಲ್ಲ ಎಕ್ಸಾಸ್ಟ್ ಅಂತೂ ಹೆವಿ ಗ್ರಂಟ್ ಇದೆ, ಸಿಕ್ಕಾಪಟ್ಟೆ ಗ್ರಂಟ್ ಇದೆ. ಆಮೇಲೆ ಬ್ಯಾಕ್ ಫೈರ್ ಅಂತೂ ಪಟ ಅಂತ ಹೊಡಿತಾ ಇರುತ್ತೆ ಗಾಡಿ ಓಡಿಸ್ಕೊ ಹೋಗ್ತಾ ಇದ್ರೆ, ಅದಂತೂ ಸಖತ್ ಸ್ವೀಟ್ ಆಗಿರುತ್ತೆ ನೋಡಿ. ಇದು ಫ್ರಂಟ್ ಇಂದ ಸಖತ್ ಹೆವಿ ಗಾಡಿ ಅಂದ್ರೆ ಹೆವಿ ಗಾಡಿ, 250 kg ಬರುತ್ತೆ ಕಂಪ್ನಿಯಿಂದ ಕರ್ವ್ ವೇಟು. ಈಗ ನಾನು ಈ ಎಕ್ಸ್ಟ್ರಾ ಆಕ್ಸೆಸರೀಸು, ಇದು ಲೆಗ್ ಗಾರ್ಡು, ಬ್ಯಾಕ್ ರೆಸ್ಟು, ಮತ್ತೆ ಆ ಕಡೆ ಈ ಡಬ್ಬಗಳು, ಸೊ ಇದೆಲ್ಲ ಪ್ಯಾನಿಯರ್ಸು ಇದೆಲ್ಲ ಸೇರಿ ಆಲ್ಮೋಸ್ಟ್ ಇದ್ರ ವೆಯ್ಟ್ ಬಂದು 300 kg ಹತ್ರ ಆಗಿದೆ ಈಗ. ಬಟ್ ಆದ್ರೂ ಇದು ನನ್ಗೆ ಅಷ್ಟೊಂದು ವೆಯ್ಟ್ ಫೀಲ್ ಆಗಲ್ಲ. ಏನಕ್ಕೆ ಅಂದ್ರೆ ಇದು ಕಂಪ್ಲೀಟ್ ಫ್ಲಾಟ್ ಫುಟ್ ಆಗುತ್ತೆ, ಜಾಸ್ತಿ ಸೀಟ್ ಹೈಟ್ ಇಲ್ಲ ನಿಮ್ಗೆ. ಸೊ ಈಸಿಯಾಗಿ ಕಂಟ್ರೋಲ್ ಮಾಡ್ಬೋದು, ಅಷ್ಟು ವೆಯ್ಟ್ ಇದ್ರೂ ಗೊತ್ತಾಗಲ್ಲ. ಆಕ್ಚುಲಿ ನಾನು ಹೇಳೋದ್ ಮರ್ತೆ, ಇದು ನಂದೇ ಗಾಡಿ. ಸೊ ನನ್ನ ಹತ್ರ ಇರೋ ಗಾಡಿಗಳಲ್ಲಿ ಹೆವಿ ಅಟೆನ್ಷನ್ ಗ್ರ್ಯಾಬಿಂಗ್ ಗಾಡಿ ಅಂದ್ರೆ ಇದೇನೆ. ಸೊ ತಗೊಂಡ್ ಹೋಗ್ತಾ ಇದ್ರೆ ರೋಡಲ್ಲಿ ನಿಮ್ಗೆ ಪ್ರತಿಯೊಬ್ರು ತಿರುಗಿ ನೋಡ್ತಾರೆ, ಆ ತರದ ಗಾಡಿ ಇದು. ಇದು ತುಂಬಾ ದೊಡ್ಡದಾಗಿದೆ, ನನಗೆ ಗೊತ್ತಿಲ್ಲ ನಿಮ್ಗೆ ವಿಡಿಯೋದಲ್ಲಿ ಯಾವ ತರ ಕಾಣಿಸ್ತಿದೆ ಅಂತ. ಸಿಕ್ಕಾಪಟ್ಟೆ ದೊಡ್ಡ ಗಾಡಿ ಅಂದ್ರೆ ದೊಡ್ಡ ಗಾಡಿ. ಅದ್ರ ಜೊತೆಗೆ ಎಕ್ಸಾಸ್ಟ್ ಹಾಕ್ಸೋದ್ಮೇಲಂತೂ ಕೇಳಂಗೆ ಇಲ್ಲ, ಸಿಕ್ಕಾಪಟ್ಟೆ ಅದು ಎಕ್ಸ್ಪ್ಲೈನ್ ಆಗಲ್ಲ ಆ ತರ ಅಷ್ಟೊಂದು ಅಟೆನ್ಷನ್ ಗ್ರ್ಯಾಬಿಂಗ್ ವೆಹಿಕಲ್ ಇದು. ಬನ್ನಿ ಮಿಕ್ಕಿದೆಲ್ಲ ಗಾಡಿ ವಾಕ್ ಅರೌಂಡ್ ರಿವ್ಯೂ ಅಲ್ಲಿ ತೋರಿಸ್ತೀನಿ ನಿಮ್ಗೆ. ಇಲ್ಲಿ ಬ್ಯಾಕ್ ರೆಸ್ಟ್ ಹಾಕ್ಸಿದೀನಿ, ಮತ್ತೆ ಸೀಟ್ಸ್ ಕವರ್ ಕೂಡ ಹಾಕ್ಸಿದೀನಿ. ಇದು ಸಿಕ್ಕಾಪಟ್ಟೆ ಕಡಿಮೆ ಸೀಟ್ ಹೈಟು, ಕುತ್ಕೊಂಡ್ರೆ ನಿಮ್ಗೆ ಆಲ್ಮೋಸ್ಟ್ 5.5 ಇದ್ರೂ ಫ್ಲಾಟ್ ಫುಟ್ ಆಗುತ್ತೆ. ಪ್ಯಾನಿಯರ್ಸ್ ಮೇಲೂ ಕೂಡ ರಾಯಲ್ ಎನ್ಫೀಲ್ಡ್ ಅಂತ ಲೋಗೋ ಕೊಟ್ಟಿದ್ದಾನೆ, ಮತ್ತೆ ಇಲ್ಲಿ ಸೂಪರ್ ಮೀಟಿಯರ್ ಅಂತ ಲೋಗೋ ಕೊಟ್ಟಿದ್ದಾನೆ. ಅದೇ 650cc ಇಂಜಿನ್, 47 bhp 52 ನ್ಯೂಟನ್ ಮೀಟರ್ ಟಾರ್ಕ್. ಎಕ್ಸಾಸ್ಟ್ ಡಿಸೈನ್ ನೋಡ್ಬೋದು ನೀವು, ಪ್ರಾಪರ್ ಕ್ರೂಸರ್ ಎಕ್ಸಾಸ್ಟ್ ಡಿಸೈನ್ ಕೊಟ್ಟಿದ್ದಾನೆ ಇದಕ್ಕೆ. ಕಂಪ್ನಿ ಸೈಲೆನ್ಸರ್ ಕೂಡ ಇಷ್ಟೇ ಬರುತ್ತೆ ರಾಯಲ್ ಎನ್ಫೀಲ್ಡ್ ಇಂದ ಬರೋದು, ಅದರಲ್ಲಿ ಲೆಂತ್ ಏನು ವೇರಿಯೇಷನ್ ಆಗಿಲ್ಲ ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟ್ ಹಾಕ್ಸಿದ್ರು. ಮತ್ತೆ ಇಲ್ಲಿ ಇಂಜಿನ್ ಮೇಲ್ಗಡೆ ಒಂದು ದೊಡ್ಡದಾಗಿ ಆರಿ ಅಂತ ಲೋಗೋ ಕೊಟ್ಟಿದ್ದಾನೆ. ಈ ಲೋಗೋನು ಕೂಡ ಚೆನ್ನಾಗಿ ಕೊಟ್ಟಿದ್ದಾನೆ ರಾಯಲ್ ಎನ್ಫೀಲ್ಡ್ ಅಂತ. ಇದು ಪ್ರಾಪರ್ ಆಗಿ ಡಿಸೈನ್ ಮಾಡಿದ್ದಾನೆ, ತುಂಬಾ ಚೆನ್ನಾಗಿದೆ ಅದು ಲೋಗೋ. ಈ ಗಾಡಿ ಟ್ಯಾಂಕ್ ಕೆಪಾಸಿಟಿ ಬಂದು 15 ಲೀಟರ್ ಹಿಡಿಯುತ್ತೆ. ಇದು ಮೈಲೇಜು ಏನಿಲ್ಲ ಅಂದ್ರೆ ಒಂದು 25 ಕೊಡುತ್ತೆ, ಅದ್ರ ಮೇಲಂತೂ ಯಾವುದೇ ಕಾರಣಕ್ಕೂ ಕೊಡಲ್ಲ. ಏನಕ್ಕೆ ಇದು ಮೈಲೇಜ್ ಕಡಿಮೆ ಕೊಡೋದು ಅಂದ್ರೆ ಇದು ಸಿಕ್ಕಾಬಿಟ್ಟೆ ವೆಯ್ಟು. ಇಂಟರ್ಸೆಪ್ಟರು GT ಕಂಪೇರ್ ಮಾಡಿದ್ರೆ, ಇಂಟರ್ಸೆಪ್ಟರು GT ಎಲ್ಲ ಹೈವೇನಲ್ಲಿ ನಿಮಗೆ 28 to 30 ತನಕ ಕೊಡುತ್ತೆ.
ಬಟ್ ಇದು ಯಾವುದೇ ಕಾರಣಕ್ಕೂ ಅಷ್ಟು ಕೊಡಲ್ಲ. ನಾನು ಚೆಕ್ ಮಾಡಿದ್ದೀನಿ, ನಿಮಗೆ 25 ಬಂದ್ರೆ ಹೆಚ್ಚು. ಮತ್ತೆ ಇನ್ನು ಬ್ಯಾಕ್ ಬಂದ್ರೆ ಬ್ಯಾಕ್ ರೆಸ್ಟ್ ಅಲ್ಲೂ ಕೂಡ ಆರಿ ಅಂತ ಲೋಗೋ ಕೊಟ್ಟಿದ್ದಾನೆ. ಇದು ಟೇಲ್ ಲೈಟ್ ಡಿಸೈನ್ ನೋಡ್ಬೋದು ನೀವು, ರೆಟ್ರೋ ಟೇಲ್ ಲೈಟ್ ಡಿಸೈನ್ ಕೊಟ್ಟಿದ್ದಾನೆ. ಇದ್ರದ್ದು ಟೇಲ್ ಲೈಟ್ LED ಬರುತ್ತೆ, ಇಂಡಿಕೇಟರ್ ಮಾತ್ರ ಹ್ಯಾಲೋಜನ್. ಮತ್ತೆ ಇಲ್ಲಿ ನಂಬರ್ ಪ್ಲೇಟ್ ಹೋಲ್ಡರ್, ಡಬಲ್ ಎಕ್ಸಾಸ್ಟ್. ಸೊ ಇದ್ರ ಟೈರ್ ಸೆಕ್ಷನ್ ಬಂದು 150 80 B16 ಇದು. ಬ್ಯಾಕ್ ಟೈರ್ ಅಂತೂ ಸಿಕ್ಕಾಬಟ್ಟೆ ದಪ್ಪ ಇದೆ, ಹಿಂಗೂ ದಪ್ಪ ಇದೆ, ಮತ್ತೆ ಸೈಡಿಂದನೂ ಕೂಡ ದಪ್ಪ ಇದೆ. ಇನ್ನು ಫ್ರಂಟ್ ಟೈರ್ ಬಂದರೆ 100 19 ಬರುತ್ತೆ. C8 ಟೈರ್ಸ್ ಬರುತ್ತೆ ಇದರಲ್ಲಿ. ಇನ್ನು ಈ ಸೈಡ್ ಬಂದರೆ ಸೇಮು, ಆ ಸೈಡ್ ಯಾವ ಥರ ಡಿಸೈನ್ ಇದೆ ಈ ಸೈಡು ಕೂಡ ಅದೇ ಥರ ಡಿಸೈನು. ಫುಟ್ಬೋರ್ಡ್ ಪೊಸಿಷನ್ ನೋಡ್ಬೋದು ನೀವು ಇಲ್ಲಿ, ನಾನು ಆಗಲೇ ಹೇಳ್ದಂಗೆ ಫಾರ್ವರ್ಡ್ ಫುಟ್ಬೋರ್ಡ್ ಪೊಸಿಷನ್ನು. ಡೀಟೈಲಿಂಗು, ಗಾಡಿ ಡೀಟೈಲಿಂಗ್ ಮಾತ್ರ ಸಖತ್ತಾಗಿದೆ. ಕ್ವಾಲಿಟಿ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಈ ಗಾಡಿನಲ್ಲಿ. ನೀವು ನೋಡ್ಬೋದು ಇಲ್ಲೂ ಕೂಡ ರಾಯಲ್ ಎನ್ಫೀಲ್ಡ್ ಅಂತ ಲೋಗೋ ಎನ್ಗ್ರೇವ್ ಮಾಡಿದ್ದಾನೆ. ಮತ್ತೆ ಇದರಲ್ಲಿ ನಿಮಗೆ ರೊಟೇಟರಿ ಸ್ವಿಚ್ ಗೇರ್ ಬರೋದು, ಇದರಲ್ಲೇ ಫಸ್ಟ್ ರೊಟೇಟರಿ ಸ್ವಿಚ್ ಗೇರ್ ಬಿಟ್ಟಿದ್ದು ರಾಯಲ್ ಎನ್ಫೀಲ್ಡ್ ಅಲ್ಲಿ. ಇದು ಸಿಂಗಲ್ ಅಲ್ಯೂಮಿನಿಯಂ ಪೀಸ್ ತಗೊಂಡು ಕಟ್ ಮಾಡಿರೋದು. ಸೊ ಇದಕ್ಕೇನೆ ಕಾಸು, ಇದೆಲ್ಲ ಅಲ್ಯೂಮಿನಿಯಂ ಬರುತ್ತೆ. ಟ್ರಿಪಲ್ ಕ್ಲ್ಯಾಂಪು ಮತ್ತೆ ಹ್ಯಾಂಡ್ಲ್ ಬಾರ್ ರೈಸರ್ಸ್ ಇದೆಲ್ಲ ಅಲ್ಯೂಮಿನಿಯಂ ಬರುತ್ತೆ. ಪೆಟ್ರೋಲ್ ಟ್ಯಾಂಕ್ ಕವರ್ ಕೂಡ ನೋಡ್ಬೋದು ನೀವು, ಇದು ಕೂಡ ಅಲ್ಯೂಮಿನಿಯಮೇ. ಲಿವರ್ಸ್ ಕೂಡ ಅಲ್ಯೂಮಿನಿಯಮೇ, ಇದರಲ್ಲಿ ಅಡ್ಜಸ್ಟಬಲ್ ಲಿವರ್ಸ್ ಬರುತ್ತೆ. ಬಾರ್ ಅಂಡ್ ವೈಟ್ಸ್ ಕೂಡ ಅಲ್ಯೂಮಿನಿಯಮೇ. ಫ್ರಂಟ್ ಇಂದ ವಿಂಡ್ ಶೀಲ್ಡ್ ನೋಡ್ಬೋದು, ಇದು ರಾಯಲ್ ಎನ್ಫೀಲ್ಡ್ ಅಫಿಷಿಯಲ್ ಆಕ್ಸೆಸರೀಸ್ ವಿಂಡ್ ಶೀಲ್ಡ್. ಇಲ್ಲಿ ಆರಿ ಅಂತ ಲೋಗೋ ಕೊಟ್ಟಿದ್ದಾನೆ ನೋಡ್ಬೋದು ನೀವು. ಹೆಡ್ಲೈಟು ದರಿದ್ರ ಹೆಡ್ಲೈಟು, ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಇದು ಕೂಡ ನಿಮಗೆ ಅಲ್ಯೂಮಿನಿಯಂ ಪೀಸ್ ಬರುತ್ತೆ. ಇದಿಷ್ಟು ಈ ಗಾಡಿ ಬಗ್ಗೆ ವಾಕ್ ಅರೌಂಡ್ ರಿವ್ಯೂ. ಇನ್ನು ಈ ಗಾಡಿನ ಓಡಿಸೋಣ ಈಗ, ಬನ್ನಿ. ನೀವು ನೋಡ್ಬೋದು ಅಲ್ಲಿ ಸಿಕ್ಕಾಬಟ್ಟೆ ಅಟೆನ್ಷನ್ ಗ್ರಾಬಿಂಗು, ಎಲ್ಲ ತಿರುಗಿ ನೋಡ್ತಾರೆ. ಕ್ರೂಸರ್ ಅಂದರೆ ಇದೇ ನೋಡಿ, ಆರಾಮಾಗಿ ಹೈವೇನಲ್ಲಿ 100-120 ಸ್ಪೀಡಲ್ಲಿ ಕ್ರೂಸ್ ಮಾಡ್ಕೊಂಡು ಹೋಗೋದು. ಇದು 120 140 ಆರಾಮಾಗಿ ಕ್ರೂಸ್ ಮಾಡ್ಕೊಂಡು ಹೋಗ್ಬೋದು ಈ ಗಾಡಿನಲ್ಲಿ. ವಾಬ್ಲಿಂಗ್ ಆಗಲಿ, ಇನ್ನೊಂದಾಗಲಿ ಮತ್ತೊಂದಾಗಲಿ ಯಾವುದೂ ಇಲ್ಲ ಈ ಗಾಡೀಲಿ. 140 ತನಕನೂ ಸಿಕ್ಕಾಬಟ್ಟೆ ಸ್ಟೇಬಲ್ ಆಗಿರುತ್ತೆ. ಬನ್ನಿ ಈಗ ತೋರಿಸ್ತೀನಿ ಅದನ್ನು. ಮೂರನೇ ಗೇರಲ್ಲೇ 120 ಹೋಗುತ್ತಲ್ಲ ಗುರು, ಹೊಡೆದ್ರೆ ಇನ್ನೂ ಹೋಗುತ್ತೆ. ಮೂರನೇ ಗೇರಲ್ಲಿ 130 ತನಕ ಹೋಗುತ್ತಿದ್ದು. 4ನೇ ಗೇರಲ್ಲಿ 150 ತನಕನೂ ಹೋಗುತ್ತೆ. ಇನ್ನೂ 2 ಗೇರ್ ಇರುತ್ತೆ, 5ನೇ ಗೇರು 6ನೇ ಗೇರು. ಬಟ್ ಇದಕ್ಕೆ ಆ ಥರ ಟ್ಯೂನಿಂಗ್ ಮಾಡಿಲ್ಲ. 5ನೇ ಗೇರಲ್ಲಿ 6ನೇ ಗೇರಲ್ಲಿ ಮ್ಯಾಕ್ಸಿಮಮ್ ಅಂದರೆ 160 165 170 ತನಕ ಹೋಗ್ಬೋದು ಮುಕ್ಕಿರಿದ್ರೆ. ಇಲ್ಲ ಅಂದರೆ 165 ಲಾಸ್ಟು. ವೆಯ್ಟ್ ಸಿಕ್ಕಾಬಟ್ಟೆ ಇದೆ ಇದು ಗಾಡಿಗಿಲಿ. ನಿಮಗೆ GT-ನಲ್ಲಿ 180 185 190 ಹೊಡೆದಿದ್ದಾರೆ. ನಾನು ಕೂಡ ಹೊಡೆದಿದ್ದೀನಿ 185 ಎಲ್ಲ GT-ನಲ್ಲಿ. ಬಟ್ ಈ ಗಾಡಿನ ಅದಕ್ಕೋಸ್ಕರ ಮಾಡಿಲ್ಲ. ಇದೇನಿದ್ರು ಕ್ರೂಸರು ನಿಮಗೆ ಆರಾಮಾಗಿ 100 120 140 150 ತನಕನೂ ಇದರಲ್ಲಿ ಆರಾಮಾಗಿ ಕ್ರೂಸ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಈ ಸೆಗ್ಮೆಂಟಲ್ಲಿ ಕ್ರೂಸರೇ ಇಲ್ಲ ಹೇಳಬೇಕು ಅಂದರೆ. ಸೊ ನೋಡ್ಬೋದು ನೀವು, ಪ್ರತಿಯೊಬ್ಬರು ಕೂಡ ತಿರುಗಿ ನೋಡ್ತಾ ಇದ್ದಾರೆ ಇಲ್ಲಿ.
ಗಾಡಿ ಅಂತಲ್ಲ, ನೀವು ರಾಯಲ್ ಎನ್ಫೀಲ್ಡಲ್ಲಿ 650cc ಇಂಜಿನಲ್ಲಿ ನೀವು ಯಾವುದೇ ಗಾಡಿ ತಗೊಂಡ್ರೂ ಮೋಸ ಇಲ್ಲ ಗುರು ನಿಮಗೆ. ಆ ಥರ ಇದೆ ಇಂಜಿನ್ ಮಾತ್ರ. ನೋಡಿ ಆಮೇಲೆ ಈ ಗಾಡಿ ಹೆಂಗೆ ಅಂದರೆ ಗೇರ್ ಜಾಸ್ತಿ ಕೇಳಲ್ಲ. ನೀವು 3ನೇ ಗೇರಲ್ಲಿ ಇದ್ರೆ 3ನೇ ಗೇರಲ್ಲೂ ಕೂಡ ಕ್ರೂಸ್ ಮಾಡ್ಬೋದು 120ನಲ್ಲಿ, 6ನೇ ಗೇರಲ್ಲಿ ಕೂಡ ಕ್ರೂಸ್ ಮಾಡ್ಬೋದು. ಈ ಇಂಜಿನ್ದು ಟಾರ್ಕ್ ಆ ಥರ ಇದೆ ನೋಡಿ. ಈಗ 40 ಇದ್ದೀನಿ, 6ನೇ ಗೇರಲ್ಲಿ ಇದ್ದೀನಿ, ನೋಡಿ ಹೆಂಗೆ ಹೇಳ್ಕೊಳುತ್ತೆ ಅಂತ. ನೆಕ್ಸ್ಟ್ ಲೆವೆಲ್ಲು, ಈ ಇಂಜಿನ್ ನೆಕ್ಸ್ಟ್ ಲೆವೆಲ್ಲು. 6ನೇ ಗೇರಲ್ಲೂ ಯಾವ ಥರ ಪವರ್ ಇದೆ ಅಂದರೆ ಒಳ್ಳೆ ಹೈವೇ ಸಿಗ್ಬೇಕು ಈ ಗಾಡಿಗೆ. ಗಾಡಿದು ಒಂದು ದೊಡ್ಡ ನೆಗೆಟಿವ್ ಏನಪ್ಪ ಅಂದರೆ, ನಾನು ಅವಾಗಲೇ ಹೇಳ್ದಂಗೆ ಸಸ್ಪೆನ್ಷನ್ ಅಂತೂ ವರ್ಕೇ ಆಗಲ್ಲ ಗುರು. ಹಿಂದ್ಗಡೆ ಕುತ್ಕೊಂಡ್ರೆ ಪಿಲಿಯನ್ನು ಅವ್ರಿಗೆ ಬೆನ್ನಂತೂ ಮುರಿದೋಗುತ್ತೆ ಗ್ಯಾರಂಟಿ. ಏನಾದರೂ ಮಿಸ್ ಆಗಿ ಒಂದು ಸಣ್ಣ ಗುಂಡಿನೂ ಆರಿಸೋದ್ಬೇಡಿ. ರೋಡಲ್ಲಿ ಸ್ವಲ್ಪ ಹಳ್ಳ ಇರುತ್ತೆ ಅವನೊಂದು ಹತ್ರ, ಅದು ಆರಿಸ್ಬಿಟ್ರು ಬೆನ್ನು ಮುರಿದೋಗುತ್ತೆ ಪಕ್ಕ. ಹಂಗೆ ಹೊಡಿಯುತ್ತೆ ಬೆನ್ನಿಗೆ ಇಲ್ಲಿ ಹಿಂದ್ಗಡೆ ಕೂತಿರೋರಿಗೆ. ಸಸ್ಪೆನ್ಷನ್ ಅಂತೂ ಒಂಚೂರು ಆ್ಯಕ್ಷನ್ನೇ ಆಗಲ್ಲ. ವೇಸ್ಟ್. ಈ ಗಾಡಿನಲ್ಲಿ ಸಸ್ಪೆನ್ಷನ್ ಇರೋದೇ ವೇಸ್ಟ್. ಗೇರ್ ಶಿಫ್ಟಿಂಗ್ ಬಗ್ಗೆ ಹೇಳೋದು ಮರ್ತೆ. ಗೇರ್ ಶಿಫ್ಟಿಂಗ್ ಅಂತೂ ಸ್ಮೂತ್ ಆಗಿದೆ, ಸ್ಮೂತ್ ಆಗಿದೆ. ಬಟ್ ರಾಯಲ್ ಎನ್ಫೀಲ್ಡಲ್ಲಿ ಆಗ್ಬೋದು ಇಲ್ಲ ಬೇರೆ ಕಂಪ್ನಿಗಳು ಕಂಪೇರ್ ಮಾಡಿದ್ರು ಇದುವರೆಗೆ ನಾನು ಓಡಿಸಿರೋ ಗಾಡಿನಲ್ಲಿ ಸಿಕ್ಕಾಬಿಟ್ಟೆ ಸ್ಮೂತ್ ಗೇರ್ ಶಿಫ್ಟು ನಾನು ನೋಡಿದ್ದೆ ಹಿಮಾಲಯನಲ್ಲಿ. ಹೊಸ ಹಿಮಾಲಯನ್ 450 ಇದೆಯಲ್ಲ, ಅದರಷ್ಟು ಸ್ಮೂತ್ ಗೇರ್ ಶಿಫ್ಟಿಂಗು ನಾನು ಬೇರೆ ಇನ್ಯಾವ ಗಾಡಿಲೂ ನೋಡಿಲ್ಲ ನಾನು ಓಡಿಸಿರೋ ಗಾಡಿಗಳಲ್ಲಿ. ನೋಡಿ, ಒಂದು ಹಂಪ್ಸ್ ಬಂದ್ರೂ ಸಿಕ್ಕಾಬಿಟ್ಟೆ ಸ್ಲೋ ಮಾಡಬೇಕು. ಅದು ದೊಡ್ಡ ಹಂಪ್ಸು, ಬಟ್ ಒಂದು ಸಣ್ಣ ಗುಂಡಿ ಇದ್ರೂ ಸ್ಲೋ ಮಾಡಬೇಕು, ಇಲ್ಲ ಅಂದರೆ ಬೆನ್ನು ಹೊಗೆ. ಬನ್ನಿ, ಇಲ್ಲೊಂದು ಸ್ಟ್ರೆಚ್ ಸಿಕ್ಕಿದೆ, ನೋಡೋಣ ಗಾಡಿ ಪವರ್ ಯಾವ ಥರ ಇದೆ ಅಂತ. 2ನೇ ಗೇರಲ್ಲಿ ಇದ್ದೀನಿ. ಇಂಜಿನ್ ಟಾರ್ಕ್ ಇದೆಯಲ್ಲ, ಆ ಟಾರ್ಕಿಗೆ ಕೊಡಬೇಕು ದುಡ್ಡು. ನಾನು ಈ ಗಾಡಿ ತಗೊಬಿಟ್ಟಿದ್ದೀನಿ ಅಂತ ಹೇಳ್ತಾ ಇಲ್ಲ, ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದ್ದೀನಿ. ನಾನು ಈ ಗಾಡಿ ಏನು ಚೆನ್ನಾಗಿಲ್ಲದೆ ಇರೋದ ಚೆನ್ನಾಗಿಲ್ಲ ಅಂತಲೇ ಹೇಳಿದ್ದೀನಿ. ಸಸ್ಪೆನ್ಷನ್ ಚೆನ್ನಾಗಿಲ್ಲ, ಹೆಡ್ಲೈಟ್ ಚೆನ್ನಾಗಿಲ್ಲ ಅಂತಲೇ ಹೇಳಿದ್ದೀನಿ. ಬಟ್ ಚೆನ್ನಾಗಿದೆ ಅಂತಲೇ ಹೇಳಿದ್ದೀನಿ. ಈಗ ನೋಡ್ಬೋದು ನೀವು, ನಾನು 6ನೇ ಗೇರಲ್ಲಿ ಇದ್ದೀನಿ, 40ರಲ್ಲಿ ಹೋಗ್ತಾ ಇದೆ. ನೋಡಿ, ಇಲ್ಲಿ ಒಂಚೂರು ಲ್ಯಾಗ್ ಹೊಡಿಯಲ್ಲ ಗಾಡಿ, ಕೊಡ್ತಾ ಇದ್ದಂಗೆ ಎತ್ತದ ಇರುತ್ತೆ. ನೋಡಿ, 60 ಹೋಯ್ತು, 80 ಹೋಯ್ತು. 80 ರೀಚ್ ಆದ್ಮೇಲೆ ಬೇರೆ ವರ್ಲ್ಡ್ ಗುಡಿಯೋದು. ರೈತರೆಲ್ಲ ರೋಡಲ್ಲೇ ಒಕ್ಕಣೆ ಮಾಡ್ತಾ ಇದ್ದಾರೆ. ಸೊ ಈಗೆಲ್ಲ ಒಕ್ಕಣೆ ಮಾಡೋ ಟೈಮು, ಸ್ವಲ್ಪ ನೋಡ್ಕೊಂಡು ಓಡಾಡಿ. ಅವ್ರಿಗೆ ಏನು ಹೇಳೋಕ್ಕೂ ಆಗಲ್ಲ, ಏನಕ್ಕಂದರೆ ಅವರೇ ನಮ್ಮ ದೇಶದ ಬೆನ್ನೆಲುಬು. ಸ್ವಲ್ಪ ನಾವೇ ನಿಧಾನಕ್ಕೆ ನೋಡ್ಕೊಂಡು ಓಡಾಡೋಣ. ಆದರೂ ಅವ್ರಿಗೂ ಒಂದು ಮಾತು ಹೇಳ್ಬೋದು, ಏನಪ್ಪ ಅಂದರೆ ನೀವು ಹೈಟಾಗಂತೂ ಹಾಕ್ಬೇಡಿ, ಯಾಕೆಂದರೆ ಕಾರ್ಗಳಿಗೆಲ್ಲ ಸಿಗಾಕೊಂಡು ಅದು ಕಾರೆಲ್ಲ ಬೆಂಕಿ ಹತ್ಕೊಳ್ಳುತ್ತೆ. ಮತ್ತು ಸೈಡಲ್ಲಿ ಸ್ವಲ್ಪ ಜಾಗ ಬಿಡಿ ಗಾಡಿಗಳು ಹೋಗೋದಕ್ಕೆ, ಯಾಕೆಂದರೆ ಬೈಕ್ಗಳು ಅದ್ರ ಮೇಲೆ ಹೋಗೋಕ್ಕಾಗಲ್ಲ. ಅದ್ರ ಮೇಲೆ ಹೋದ್ರಂತೂ ಸ್ಕಿಡ್ಡಾಗಿ ಡೆಫಿನೆಟಾಗಿ ಬೀಳ್ತಾರೆ. ಸೊ ಅದೊಂದು ನೋಡ್ಕೊಳ್ಳಿ ಅಷ್ಟೇ. ಇಷ್ಟು ಹೇಳ್ತಾ ನಾನು ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.
ಮತ್ತು ಇದೇ ರೀತಿ ಇಂಟ್ರೆಸ್ಟಿಂಗ್ ಬೈಕ್ ಮತ್ತು ಕಾರ್ ರಿವ್ಯೂ ವೀಡಿಯೋಸ್ಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.